ದೆಹಲಿಯಲ್ಲಿ ನಿನ್ನೆ ವಿದ್ಯುತ್ ವಲಯದ ದ್ವಿಪಕ್ಷೀಯ ಸಹಕಾರದ ಕುರಿತು ಭಾರತ ಶ್ರೀಲಂಕಾ ಸಭೆ ನಡೆಸಿದವು. ಈ ಸಭೆಯಲ್ಲಿ ಭಾರತೀಯ ನಿಯೋಗದ ನೇತೃತ್ವವನ್ನು ಕೇಂದ್ರ ವಿದ್ಯುತ್ ಸಚಿವ ಮನೋಹರ್ ಲಾಲ್ ವಹಿಸಿದ್ದರೆ, ಶ್ರೀಲಂಕಾ ನಿಯೋಗದ ನೇತೃತ್ವವನ್ನು ಆ ದೇಶದ ಇಂಧನ ಸಚಿವ ಅನುರಾ ಕರುಣಾತಿಲಕೆ ವಹಿಸಿದ್ದರು. ಪ್ರಸ್ತಾವಿತ ಭಾರತ ಶ್ರೀಲಂಕಾ ಎಚ್ವಿಡಿಸಿ ಅಂತರ್ ಸಂಪರ್ಕ ಮತ್ತು ಸಂಪೂರ್ ಸೌರ ವಿದ್ಯುತ್ ಯೋಜನೆ ಸೇರಿದಂತೆ ಪ್ರಸ್ತುತ ನಡೆಯುತ್ತಿರುವ ದ್ವಿಪಕ್ಷೀಯ ಉಪಕ್ರಮಗಳ ಪ್ರಗತಿಯನ್ನು ಇಬ್ಬರು ಸಚಿವರು ಪರಿಶೀಲಿಸಿದರು ಎಂದು ವಿದ್ಯುತ್ ಸಚಿವಾಲಯ ತಿಳಿಸಿದೆ. ಗಡಿಯಾಚೆಗಿನ ವಿದ್ಯುತ್ ವ್ಯಾಪಾರ, ನವೀಕರಿಸಬಹುದಾದ ಇಂಧನ, ಪ್ರಸರಣ ಮೂಲಸೌಕರ್ಯ ಮತ್ತು ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಅವಕಾಶಗಳ ಕುರಿತು ಸಹ ಅವರು ಚರ್ಚಿಸಿದರು. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿಯಡಿ ಸುಂಕ ಆಧಾರಿತ ಸ್ಪರ್ಧಾತ್ಮಕ ಬಿಡ್ಡಿಂಗ್ ಚೌಕಟ್ಟಿನ ಮೂಲಕ ಪ್ರಸರಣ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ತಮ್ಮ ಅನುಭವವನ್ನು ಭಾರತವು ಈ ವೇಳೆ ಹಂಚಿಕೊಂಡಿತು. ಎರಡೂ ದೇಶಗಳು ಅಸ್ತಿತ್ವದಲ್ಲಿರುವ ದ್ವಿಪಕ್ಷೀಯ ಕಾರ್ಯವಿಧಾನಗಳ ಅಡಿಯಲ್ಲಿನ ಪ್ರಗತಿಯನ್ನು ಪರಿಶೀಲಿಸಿದವು. ಅಲ್ಲದೆ ಸುಸ್ಥಿರ ಅಭಿವೃದ್ಧಿ ಹಾಗೂ ಪ್ರಾದೇಶಿಕ ಇಂಧನ ಭದ್ರತೆಗಾಗಿ ವಿದ್ಯುತ್ ವಲಯದಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದವು. ಸುದೀರ್ಘಾವಧಿಯ ಭಾರತ ಶ್ರೀಲಂಕಾ ಇಂಧನ ಪಾಲುದಾರಿಕೆಗೆ ಭಾರತದ ಬದ್ಧತೆಯನ್ನು ಸಚಿವ ಮನೋಹರ್ ಲಾಲ್ ಪುನರುಚ್ಚರಿಸಿದರು. ಇದೇ ವೇಳೆ ಭಾರತದ ನಿರಂತರ ಬೆಂಬಲವನ್ನು ಶ್ಲಾಘಿಸಿದ ಅನುರಾ ಕರುಣಾತಿಲಕೆ ದ್ವಿಪಕ್ಷೀಯ ಇಂಧನ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಶ್ರೀಲಂಕಾದ ಬದ್ಧತೆಯನ್ನು ವ್ಯಕ್ತಪಡಿಸಿದರು.